ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಂದರೆ, ಎಲ್ರಿಗೂ ಗೊತ್ತಿರೋ ಹಾಗೆ ನಾನ್ ಬಿ ಎಮ್ ಟಿ ಸಿ ಮಾರ್ಕ್ಸ್ ಲಿಸ್ಟು ರಿಲೀಸ್ ಆಗಿದೆ. ಆ ಲಿಸ್ಟ್ ನೋಡಿದ್ರೆ ತುಂಬ ಬೇಜಾರಾಗುತ್ತೆ. ಯಾಕೆಂದರೆ ನಂಬರ್ ಆಫ್ ಪೋಸ್ಟ್ ಇದ್ದಿದ್ದು 2200. ಅಲ್ಲಿ ಎಲಿಜಿಬಲ್ ಆಗಿರೋ ಕ್ಯಾಂಡಿಡೇಟ್ಸ್ ಬಂದ್ಬಿಟ್ಟು 4722 ಜನ ಅಷ್ಟೇ. ನೀವೇನು 18,000 ಎಕ್ಸಾಮ್ ಬರ್ತಿದ್ದಿದ್ದು, ನಂಬರ್ ಆಫ್ ಎಕ್ಸಾಮ್ ಬರ್ತಿದ್ದಿದ್ದು 18,000 ಪ್ಲಸ್ಸು. ಅದರಲ್ಲಿ 2 ಪೇಪರಿಂದ ಸೇರಿ 60 ಪ್ಲಸ್ ತೊಗೊಂಡಿರೋ 4722 ಇಷ್ಟೇ ಜನ ಎಲಿಜಿಬಲು. ಇದ್ರ ಮೇಲೆ ಅಂದರೆ ಬಿಲೋ 60 ಯಾರ್ಯಾರೆಲ್ಲ ತೊಗೊಂಡಿದ್ದೀರಾ, ನೀವ್ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಎಲಿಜಿಬಲ್ ಆಗಲ್ಲ. ಸಾರಿ, ನೀವು ಬೇರೆ ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ಒಳ್ಳೇದು. ಇಲ್ಲಿಗೆ ಸ್ಟಾಪ್ ಮಾಡಿಬಿಡಿ, ಆಯಿತಾ. ಇದನ್ನು ಎಕ್ಸ್ಪೀರಿಯೆನ್ಸ್ ಆಗಿ ತೊಗೊಳ್ಳಿ, ಜಾಸ್ತಿ ನೆಗೆಟಿವ್ ಮಾಡೋಕ್ಕೆ ಹೋಗ್ಬಿಡಿ. ಅಲ್ಲಿ ಎಕ್ಸಾಮ್ ಹಾಲಲ್ಲಿ ನೀವು ಕ್ವಶನ್ ಪೇಪರ್ ಟಫ್ನೆಸ್ ಯಾವ ಥರ ಇದೆ, ಎಷ್ಟು ಕಟ್ ಆಫ್ ನಿಲ್ಲುತ್ತೆ ಅಂತ ನೀವು ಅನಾಲಿಸಿಸ್ ಮಾಡಿಕೊಂಡು ನೀವು ಹಾಕಬೇಕಾಗುತ್ತೆ. ನೀವು ಎಷ್ಟೋ ಜನ ನಂಗೆ ಗೊತ್ತು, ನೀವೆಲ್ಲ ನಿಮ್ಮದು ನೆಗೆಟಿವ್ ಇಲ್ಲದೇ ಒಂದು 80-90 ಹಿಂಗೆಲ್ಲ ಆಗಿರುತ್ತೆ. ನೆಗೆಟಿವಲ್ಲೇ 20 ಮಾರ್ಕ್ಸು 30 ಮಾರ್ಕ್ಸು ಈ ಥರ ಎಲ್ಲ ಕಳ್ಕೊಂಡಿರ್ತೀರ. ಇವಾಗ ಗೊತ್ತಾಗುತ್ತೆ ನಿಮಗೆಲ್ಲ. ಅದಕ್ಕೆ ಒಂದು ಎಕ್ಸ್ಪೀರಿಯೆನ್ಸ್ ಅಂತ ತೊಗೊಳ್ಳಿ. ಮತ್ತೆ ಇದು ಮುಗ್ದಿದ ತಕ್ಷಣ ಮತ್ತೆ 2,500 ಮತ್ತೆ ಬಿ ಎಮ್ ಟಿ ಸಿನೇ ಕಾಲಾಗುತ್ತೆ. ಇವಾಗಿಂದನೇ ಪ್ರಿಪೇರ್ ಆಗಿ, ಯಾರು ಬೇಜಾರಾಗಕ್ಕೆ ಹೋಗ್ಬೇಡಿ ಆಗಿಲ್ಲ ಅಂತ. ಯಾರ್ಯಾರೆಲ್ಲ 60 ಮೇಲೆ ಆಗಿದ್ದೀರಾ, ಈ 4722 ಜನ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ 1:5 ಕರೆದಿದ್ರೆ 11,430 ಜನ, ಇಷ್ಟು ಜನ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅವ್ರಿಗೆ ಬೇಕಿದ್ದಿದ್ದು ಕ್ಯಾಂಡಿಡೇಟು. ಬಟ್ ಅವ್ರಿಗೆ ಸಿಕ್ಕಿರೋದು ಬರೀ 4722 ಜನ ಅಷ್ಟೇ, ಆಯಿತಾ. ಇದು 1:2 ಆಗುತ್ತೆ ಅಷ್ಟೇ. ಇದರಲ್ಲಿ ಇನ್ನೂ ಸುಮಾರು ಜನ ಐಟಲ್ಲಿ ಹೋಗ್ತಾರೆ, ಕೆಲವರು ಡಾಕ್ಯುಮೆಂಟ್ ಕರೆಕ್ಟಾಗಿರಲ್ಲ ಅಲ್ಲಿ ಓದ್ತಾರೆ. ಮತ್ತು ಇದರಲ್ಲೇ 200 ಜನ ಎಚ್ ಕೆ ಆಗಿರುತ್ತಲ್ಲ, ಅವರು ಕೂಡ ಇದರಲ್ಲಿದ್ದಾರೆ, ಅವರು ಎಚ್ ಕೆಗೆ ಹೋಗ್ತಾರೆ, ನಾನು ಎಚ್ ಕೆಗೆ ಬರೋಲ್ಲ. ಸುಮಾರು ಇದು ಮ್ಯಾಕ್ಸಿಮಮ್ ಎಲ್ಲ ಹೋಗಿ ಲಾಸ್ಟಲ್ಲಿ ಉಳ್ಕೊಳ್ಳೋದು ಕರೆಕ್ಟಾಗೆ 2,200 ಜನ ಬೇಕಿದ್ದಿದ್ದು ಜಾಬು ವೇಕೆನ್ಸಿ ಇದ್ದಿದ್ದು ಅಷ್ಟೇ ಉಳ್ಕೋತಾರೆ. ನೋಡಿ, ಅದಕ್ಕೆ ನಿಮ್ಗೆ ಇವಾಗ ಅನ್ನಿಸ್ತೈತಲ್ಲ, ನಾನು ನೆಗೆಟಿವ್ ಮಾಡ್ದೇನೆ ಗೊತ್ತಿರೋ ಅಷ್ಟು ಮಾತ್ರ ಹಾಕಿದೆ, ನಾನು ಒಂದು 60 ಆಗಿದ್ರೆ ಆರಾಮಾಗಿ ನಂದು ಜಾಬ್ ಆಗ್ತಾಯಿತ್ತು ಅಂತ. ಈ ಪಶ್ಚಾತ್ತಾಪ ಪಡೋದನ್ನ ನೀವು ಎಕ್ಸಾಮ್ ಬರೆಯೋಕ್ಕೆ ಮುಂಚೆನೇ ನಾನು ತುಂಬ ಸಲ ಹೇಳಿದೆ. ಜಾಸ್ತಿ ನೆಗೆಟಿವ್ ಮಾಡೋಕ್ಕೆ ಬಿಡಿ, ಎಷ್ಟು ಗೊತ್ತೋ ಅಷ್ಟು ಮಾತ್ರ. ನೀವು ಕರೆಕ್ಟಾಗಿ ಮಾಡಿದಿದ್ರೆ ಜಿ ಕೆಲೇ ನೀವು ಆರಾಮಾಗಿ 50-60 ಸ್ಕೋರು, ನಾನು ಹೇಳಿದ್ದು ಸ್ಟ್ರಾಟಜಿ ಫಾಲೋ ಮಾಡಿದರೆ ಆರಾಮಾಗಿ 60 ನೀವು ಜಿ ಕೆಲೇ ಸ್ಕೋರ್ ಮಾಡ್ಬೋದಿತ್ತು, ಕಮ್ಯುನಿಕೇಷನ್ ಬಿಟ್ಟು. ಯಾರ್ಯಾರೆಲ್ಲ 60 ಪ್ಲಸ್ ಅಂದರೆ ಈ 4722 ಜನ ಏನಿದ್ದೀರಾ, ನಿಮಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್. ಮತ್ತು ಫಿಸಿಕಲಲ್ಲಿ ಯಾರ್ಯಾರೆಲ್ಲ 160 ಕರೆಕ್ಟಾಗಿ 160, 161, 162, 163 ಈ ರೇಂಜಲ್ಲಿ ನೀವು ಐಟು ಅಂದರೆ ನಿಮ್ಮದು ಚೆಕ್ ಮಾಡಿದಾಗ ಈ ರೇಂಜಲ್ಲಿ ಬರ್ತಾ ಇರೋರು ಕೂಡ ಸೇಫ್ ಝೋನ್ ಇಲ್ಲ, ಇವರು ಕೂಡ ಆಚೆ ಬೀಳೋ ಚಾನ್ಸಸ್ ಇದೆ. ಯಾರ್ಯಾರೆಲ್ಲ ನಿಮ್ಮದು ಈ ಐಟು. ಮತ್ತು ವುಮೆನ್ಸಲ್ಲಿ 150, 151, 152, 153 ಈ ಐಟಲ್ಲಿ ಯಾರಿದ್ದೀರಾ, ನೀವೆಲ್ಲ ಐಟಲ್ಲಿ ಈಚೆ ಬೀಳೋ ಚಾನ್ಸಸ್ ಇದೆ. ಅದಕ್ಕೋಸ್ಕರ ನೀವೇನು ಮಾಡಿ ಅಂದರೆ, ನಾನು ಇವಾಗ ಹೇಳ್ತಾ ಇದ್ದೀನಿ ನೋಡಿ, ಇದು ಸೀರಿಯಸ್ಸಾಗಿ ಕೇಳಿಸ್ಕೊಳ್ಳಿ, ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿ ಆಚೆ ಬೀಳೋ ಚಾನ್ಸಸ್ ಇದೆ. ಯಾಕೆಂದರೆ ಎಚ್ ಕೆಲಿ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ. ಎಚ್ ಕೆಲಿ ಇವಾಗ ಎಚ್ ಕೆ ಡಿ ವಿ ಆಯ್ತಲ್ಲ, ಅಲ್ಲಿ 163 ಬರ್ತಾಯಿದ್ರು ಅವರು, ಅಂದರೆ ಪೊಲೀಸು ಇಲ್ಲಿ ಎಲ್ಲ ಕಡೆ ಚೆಕ್ ಮಾಡಿದವರು 163 ಬರ್ತಾಯಿದ್ರೆ ಅಲ್ಲಿ 159, 159.5 ಈ ಥರ ಕೊಟ್ಟು ಆಚೆ ತೆಗ್ದಿದ್ದಾರೆ, ಆಯಿತಾ. ಪೊಲೀಸ್ ನಮ್ಮ ಫ್ರೆಂಡ್ಸೇ ಪೊಲೀಸಲ್ಲಿ 168 ಬರುತ್ತೆ, 168.5 ಬರುತ್ತೆ, ಅವರಿಗೆ 165 ಕೊಟ್ಟಿದ್ದಾರೆ, ಆಯಿತಾ. ಅಂದರೆ 3 ಸೆಂಟಿಮೀಟ್ರು ಕಮ್ಮಿ ಬರೋ ಚಾನ್ಸಸ್ ಇದೆ. ನೀವು ಇದಕ್ಕೆ ಏನು ಮಾಡಬೇಕಂದ್ರೆ, ನೀವು ನಿಮ್ಮ ನಿಯರ್ ಬೈ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ನೀವು ಒಂದು ಡಾಕ್ಟರ್ ಸರ್ಟಿಫಿಕೇಟ್ ಅಂತ ಮಾಡಿಕೊಡ್ತಾರೆ, ಆಯಿತಾ. ಈ ಸರ್ಟಿಫಿಕೇಟ ನೀವು ಕಂಪಲ್ಸರಿ, ಯಾರು ಈ ವುಮೆನ್ಸ್ ಆದರೆ ಈ ಐಟು, ಮೆನ್ ಆದರೆ ಈ ಐಟಲ್ಲಿದ್ದೀರಾ, ನೀವು ಕಂಪಲ್ಸರಿ ಡಾಕ್ಟ್ರ್ ಹತ್ರ ಸರ್ಟಿಫಿಕೇಟ್ ಕೊಡ್ತಾರೆ, ಡಾಕ್ಟರ್ ಸರ್ಟಿಫಿಕೇಟ್ ಅಂತ. ಅವ್ರ ಹತ್ರ ಹೋಗ್ಬಿಟ್ಟು ನೀವು ಅಂದರೆ ಅವ್ರ ಹೈಟು, ಚೆಸ್ಟು, ನಿಮ್ಮ ವೆಯ್ಟು ಎಲ್ಲ ಚೆಕ್ ಮಾಡಿಬಿಟ್ಟು ಅವರು ಸೀಲು ಮತ್ತು ಗ್ರೀನ್ ಇಂಕಲ್ಲಿ ಸೈನ್ ಹಾಕ್ಕೊಡ್ತಾರೆ. ಇದು ಕಂಪಲ್ಸರಿ ಗ್ರೀನ್ ಇಂಕಲ್ಲೇ
ಸೈನ್ ಹಾಕಿಸ್ಕೊಂಡು ಇದು ತೊಗೊಂಬನ್ನಿ. ಇನ್ ಕೇಸ್ ನಿಮ್ಗೇನಾದರೂ ನೀವು ಹೈಟ್ ಇದ್ದರೂ ಹೈಟ್ ಕಮ್ಮಿ ಕೊಟ್ಟರು ಅಂದರೆ ನೀವು ಅಲ್ಲಿ ಕೇಳ್ಬೋದು. ಇಲ್ಲ ಅಂದರೆ ನೀವು ಹಂಗೆ ಬರೀ ಬಾಯಿ ಮಾತಲ್ಲಿ ನಾನು ಹೈಟ್ ಇದ್ದೀನಿ ಅಂದರೆ ಅವ್ರು ಕೇಳಲ್ಲ, ರಿಜೆಕ್ಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಯಾರು ಈ ಹೈಟ್ ಇದ್ದೀರಾ ಇನ್ನೊಂದು 15 ದಿನದ ಒಳಗಡೆ ಡಿ ವಿಗೆ ಕರೀತಾರೆ ನಾನ್ ವೆಜ್ಗೆ. ಸೊ ಸೀರಿಯಸ್ಸಾಗಿ ಈ ಹೈಟಲ್ಲಿ ಯಾರು ಈ 4722 ಜನ ಏನಿದ್ದೀರಾ ನೀವು ಈ ಹೈಟಲ್ಲಿ ಏನಾದರೂ ಬರೋಂಗಿದ್ರೆ ನೀವು ಕಂಪಲ್ಸರಿ ಆ ಸರ್ಟಿಫಿಕೇಟ ಮಾಡಿಸಿ ಡಿ ವಿಗೆ ಬರುವಾಗ ಅದನ್ನು ಜೊತೆಗೆ ತೊಗೊಂಬನ್ನಿ. ಇನ್ ಕೇಸ್ ಏನಾದರೂ ನಿಮ್ಮನ್ನ ಆಚೆ ತೆಗೆದ್ರಂದರೆ ನೀವು ಅದನ್ನು ತೋರಿಸ್ಬಿಟ್ಟು ನೀವು ಕೇಳ್ಬೋದು. ಇಲ್ಲ ಅಂದರೆ ಮತ್ತೆ ಇಷ್ಟು ಹತ್ರ ಬಂದ್ಬಿಟ್ಟು ಕೊನೆ ಮೂಮೆಂಟಲ್ಲಿ ಡಿಸಪಾಯಿಂಟ್ ಆಗ್ತೀರಾ. ಸೊ ಇದನ್ನು ಗಮನ ಹರಿಸಿ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜಾಬ್ ಆದರೆ ಯೂಟ್ಯೂಬ್ ಚಾನಲ್ನ ಮರಿಬೇಡಿ. ಸೊ ಥ್ಯಾಂಕ್ ಯು.